ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಏನೇನು ಕಂಪ್ಲೀಟ್ ಆಗಿರಬೇಕು, ಮತ್ತು ಮಾನಿಟೈಸೇಷನ್ ಅಪ್ಲೈ ಆದಮೇಲೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆದಮೇಲೆ ಏನೇನು ಅರ್ನ್ ಮಾಡ್ಬೋದು, ಎಷ್ಟು ದುಡ್ಡು ಅರ್ನ್ ಮಾಡ್ಬೋದು, ಯಾವ ದಾರಿಲಿ ನೀವು ಅರ್ನ್ ಮಾಡ್ಬೋದು, ಎಷ್ಟು ವೇಸ್ದಲ್ಲಿ ನೀವು ಅರ್ನ್ ಮಾಡ್ಬೋದು, ಮತ್ತು ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅಂತೇಳಿ ಎಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಿಮಗೆ ಫಸ್ಟ್ ಏನು ರೂಲ್ಸ್ ಇತ್ತು ಅಂತೇಳಿ ನಿಮಗೆ ಗೊತ್ತಿರಲಿಲ್ಲ ಅಂದರೆ ತಿಳಿಸ್ತೀನಿ. ಸ್ವಲ್ಪ ಭಾಳ ವರ್ಷದಿಂದ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಆದಾಗಿಂದ ಏನು ರೂಲ್ಸ್ ಇತ್ತು, ನಿಮ್ಮ ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡಬೇಕು ಅಂತಂದರೆ 10,000 ವ್ಯೂಸ್ ಆದರೆ ಸಾಕು, ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದಾಗಿತ್ತು. ಸ್ಟಾರ್ಟಿಂಗಲ್ಲಿ ಓನ್ಲಿ 10,000 ವ್ಯೂಸ್ ಅಷ್ಟೇ. ವಾಚ್ ಟೈಮ್ ಏನು ಸಂಬಂಧ ಇರಲಿಲ್ಲ. 10,000 ವ್ಯೂಸ್ ಆದರೆ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡ್ಬೋದು. ನಿಮ್ಮ ಕಂಟೆಂಟ್ ಕರೆಕ್ಟ್ ಚೆನ್ನಾಗಿತ್ತು ಅಂತಂದರೆ ಮಾನಿಟೈಸೇಷನ್ ಆಗಿಬಿಡ್ತಿತ್ತು ಫ್ರೆಂಡ್ಸ್. ನೆಕ್ಸ್ಟ್ ಅಪ್ಡೇಟಲ್ಲಿ ಏನು ಬಂತು ಅಂತಂದರೆ 4,000 ವಾಚ್ ಟೈಮ್ ಮತ್ತು 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು ಅಂತೇಳಿ ನೆಕ್ಸ್ಟ್ ಅಪ್ಡೇಟಲ್ಲಿ ಬಂತು ಫ್ರೆಂಡ್ಸ್. ಥರ್ಡ್ ಅಪ್ಡೇಟಲ್ಲಿ ಏನು ಬಂತು ಅಂತಂದರೆ ಇದು 2 ಸ್ಟೆಪ್ ವೆರಿಫಿಕೇಷನ್ ಮತ್ತು ಕಾಪಿರೈಟ್ ಸ್ಟ್ರೈಕ್, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಏನೂ ಇರಬಾರ್ದು ಅಂತೇಳಿ ಬಂತು. ಈಗ ಹೊಸದಾಗಿ ಅಪ್ಡೇಟ್ ಬಂದಿದೆ. ಇದು ಏನು ಅಂತಂದರೆ ಇಲ್ಲಿ ನೋಡ್ತಾ ಇದ್ರೆ ಇಷ್ಟೆಲ್ಲ ಆಗಿರಬೇಕು ನಿಮ್ಮ ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡಬೇಕು ಅಂತಂದರೆ. ಇದು ಮತ್ತು 𝘊𝗐 ಸ್ಟುಡಿಯೋದಲ್ಲಿ ಸೇಮ್ ಇದೆ. ನಿಮಗೆ 𝘊𝗐 ಸ್ಟುಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನೇನು ಇರಬೇಕು ನಿಮ್ಮ ಚಾನಲ್ನಲ್ಲಿ ನಿಮ್ಮ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ. ನಿಮ್ಮ ಚಾನಲ್ ಮಾನಿಟೈಸೇಷನ್ ಆದಮೇಲೆ ಯಾವ ವೇದಲ್ಲಿ ನೀವು ದುಡ್ಡನ್ನ ಅರ್ನ್ ಮಾಡ್ಬೋದು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ವಾಚ್ ಪೇಡ್ ಆ್ಯಡ್ಸ್ ಅಂತೇಳಿದೆ. ವಾಚ್ ಪೇಡ್ ಆ್ಯಡ್ಸ್ ಅಂತಂದರೆ ಲಾಂಗ್ ವೀಡಿಯೋಸ್ನಲ್ಲಿ ಆ್ಯಡ್ಸ್ ಬರುತ್ತಲ್ಲ, ಅದರಿಂದ ನೀವು ಅರ್ನ್ ಮಾಡ್ಬೋದು ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ. ಮತ್ತು ಶಾರ್ಟ್ಸ್ ಫೀಡ್ ಆ್ಯಡ್ಸ್ ಅಂತಿದೆ. ಶಾರ್ಟ್ಸಿಂದ ಕೂಡ ನೆಕ್ಸ್ಟ್ February 1 ಇಂದ ನಿಮಗೆ ಆ್ಯಡ್ಸ್ ಬರುತ್ತೆ ಶಾರ್ಟ್ಸಲ್ಲಿ. ಆ ಒಂದು ಆ್ಯಡ್ಸಿಂದ ಕೂಡ ನೀವು ಅರ್ನ್ ಮಾಡ್ಬೋದು. ಇಲ್ಲಿ ವಾಚ್ ಪೇಡ್ ಆ್ಯಡ್ಸಲ್ಲಿ 55% ಯೂಟ್ಯೂಬರ್ಸ್ಗೆ ಬರುತ್ತೆ. ಶಾರ್ಟ್ಸ್ ಫೀಡ್ ಆ್ಯಡ್ಸಲ್ಲಿ ಶಾರ್ಟ್ಸಿಂದ ಆ್ಯಡ್ಸ್ ಏನು ಬರುತ್ತೆ ಅದರಲ್ಲಿ 45% ಬರುತ್ತೆ ಫ್ರೆಂಡ್ಸ್. ಇದು ನೆನ್ಪಿಟ್ಕೊಳ್ಳಿ. ಮತ್ತು ಮೆಂಬರ್ಶಿಪ್ಸಿಂದ ಯಾರಾದರೂ ನಿಮ್ಮ ಚಾನಲ್ಗೆ ಮೆಂಬರ್ ಆದರೆ ಆ ಒಂದು ದುಡ್ಡಿಂದ ನಿಮಗೆ ದುಡ್ಡು ಬರುತ್ತೆ. ಮತ್ತು ಸೂಪರ್ ಥ್ಯಾಂಕ್ಸಿಂದ ಬರುತ್ತೆ. ನಿಮ್ಮ ಚಾನಲ್ನ ಲೈಕ್ ಮಾಡಿ, ನಿಮ್ಮ ವೀಡಿಯೋಸ್ನ ಲೈಕ್ ಮಾಡಿದ್ರು ಅವ್ರಿಗೆ ನಿಮಗೆ ದುಡ್ಡು ಕೊಡಬೇಕು ಅನಿಸ್ತಾ ಇತ್ತು, ನಿಮ್ಮ ಚಾನಲಿಂದ ಹೆಲ್ಪ್ ಆಗಿತ್ತು ಅಂತಂದರೆ ಸೂಪರ್ಸಿಂದನೂ ಕೂಡ ಅವರು ದುಡ್ಡು ಕೊಡ್ತಾರೆ ನಿಮಗೆ. ಅದರಿಂದ ಕೂಡ ಅರ್ನ್ ಮಾಡ್ಬೋದು. ಇದು ಶಾಪಿಂಗ್ ಅಂತಿದೆ. ಪ್ರಾಡಕ್ಟ್ಸ್ ಇರುತ್ತೆ, ಅದು ಯಾರು ಶಾಪ್ ಮಾಡ್ತಾರೆ ನಿಮ್ಮ ವಿಡಿಯೋ ಮುಖಾಂತರ, ನಿಮ್ಮ ಲಿಂಕ್ ಮುಖಾಂತರ ಯಾರು ಶಾಪ್ ಮಾಡ್ತಾರೆ ಅಲ್ಲಿಂದ ಕೂಡ ನೀವು ದುಡ್ಡನ್ನ ಅರ್ನ್ ಮಾಡ್ಬೋದು ಅಂತೇಳಿ ಹೇಳ್ತಿದ್ದಾರೆ. ನಿಮ್ಮ ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡ್ತಾರೆ. ಮಾಡಿದಾದಮೇಲೆ ಕಂಪ್ಲೀಟ್ ಮಾನಿಟೈಸೇಷನ್ ಆದಮೇಲೆ ಏನೇನು ನಿಮಗೆ ಸಿಗುತ್ತೆ ಅಂತೇಳಿ, ನಿಮಗೆ ಫೀಚರ್ಸ್ ಏನೇನು ಸಿಗುತ್ತೆ ಅಂತೇಳಿ ಇಲ್ಲಿ ನೋಡ್ತಾ ಇದ್ರೆ ಚಾಟ್ ಆ್ಯಂಡ್ ಇಮೇಲ್ ಸಪೋರ್ಟ್ ಸಿಗುತ್ತೆ. ನಿಮ್ಮ ಚಾನಲ್ ಮಾನಿಟೈಸೇಷನ್ ಆದಮೇಲೆ ನೀವು ಯೂಟ್ಯೂಬ್ ಟೀಮ್ ಜೊತೆ ಚಾಟ್ ಮಾಡ್ಬೋದು. ಇಮೇಲ್ ಮುಖಾಂತರ ನೀವು ಕನ್ವರ್ಸೇಷನ್ ಮಾಡ್ಬೋದು ಫ್ರೆಂಡ್ಸ್. ಅವ್ರ ಜೊತೆ ಚಾಟ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ನೆಕ್ಸ್ಟ್ ಕಾಪಿರೈಟ್ ಮ್ಯಾಚ್ ಟೂಲ್ ಸಿಗುತ್ತೆ. ಯಾರಾದರೂ ನಿಮ್ಮ ಕಂಟೆಂಟ್ನ ಅವರು ವೀಡಿಯೋಸ್ನಲ್ಲಿ ಯೂಸ್ ಮಾಡಿದರು ಅಂತಂದರೆ ನಿಮಗೆ ಕಾಪಿರೈಟ್ ಮ್ಯಾಚ್ ಟೂಲ್ ಇಂದ ನೀವು ನೋಡ್ಕೋಬೋದು ಯಾರ್ಯಾರು ನಿಮ್ಮ ವೀಡಿಯೋಸ್ನ ಯೂಸ್ ಮಾಡಿದ್ದಾರೆ ಅಂತೇಳಿ. ಒಂದು ವೇಳೆ ಮ್ಯಾಚ್ ಆಯಿತು ಅಂತಂದರೆ ನೀವು ಅವ್ರಿಗೆ ಸ್ಟ್ರೈಕ್ ಕೊಡ್ಬೋದು, ಕಾಪಿರೈಟ್ ಸ್ಟ್ರೈಕ್ ಕೊಡ್ಬೋದು. ನೆಕ್ಸ್ಟ್ ಇದು ಒಂದಿದೆ ಗಿವಿಂಗ್ ಫಂಡ್ ರೈಸರ್ಸ್ ಅಂತಿದೆ. ಇದು ನೀವು ಬೇಕಾದರೆ ಡೊನೇಟ್ ಮಾಡಬೇಕಾಗಿತ್ತು ಯಾರಿಗಾದರೂ ಬಡವರಿಗೆ ಅವ್ರಿಗೆ ಅಂತ ಏನಾದರೂ ಹೆಲ್ಪ್ ಮಾಡಬೇಕಿತ್ತು ಅಂತಂದರೆ ನೀವು ದುಡ್ಡನ್ನ ಕೊಡ್ಬೋದು. ಇಷ್ಟು ಸಪೋರ್ಟ್ ನಿಮಗೆ ಸಿಗುತ್ತೆ. ಅದಾದಮೇಲೆ ನೀವು ನಿಮ್ಮ ಚಾನಲ್ ಮಾನಿಟೈಸೇಷನ್ ಮಾಡಬೇಕು. ನಿಮ್ಮ ಚಾನಲ್ ಮಾನಿಟೈಸೇಷನ್ ಮಾಡಬೇಕು ಅಂತಂದರೆ ಏನೇನು ಕ್ರಿಟೇರಿಯಾ ಇರಬೇಕು, ಏನೇನು ನೀವು ಕಂಪ್ಲೀಟ್ ಮಾಡಬೇಕು ಅಂತೇಳಿ ಇಲ್ಲಿ ತೋರಿಸಿದ್ದಾರೆ. ಫಸ್ಟ್ ರೀಚ್ ರಿಕ್ವೈರ್ಮೆಂಟ್ಸ್ ಟು ಅಪ್ಲೈ ಅಂತಿದೆ. ಇಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಲೇಬೇಕು. ಶಾರ್ಟ್ಸ್ ನೀವು ಮಾಡ್ತಾಯಿದ್ರು ಓಕೆ, ಅಥವಾ ಲಾಂಗ್ ವೀಡಿಯೋಸ್ ಮಾಡ್ತಾಯಿದ್ರು ಓಕೆ, 1,000 ಸಬ್ಸ್ಕ್ರೈಬರ್ಸ್ ಇದು ಕಂಪ್ಲೀಟ್ ಮಾಡಲೇಬೇಕು ಫ್ರೆಂಡ್ಸ್. ಇದು 1,000 ಸಬ್ಸ್ಕ್ರೈಬರ್ಸ್ ಮಾಡಿದರೆ ಅಷ್ಟೇ ನೀವು ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡ್ಬೋದು. ಇದರಲ್ಲಿ ಆಪ್ಷನ್ ಇದೆ. 4,000 ವಾಚ್ ಟೈಮ್ ಆದರೂ ಕಂಪ್ಲೀಟ್ ಮಾಡ್ಕೋಬೋದು, ಅಥವಾ 100 lakh ವ್ಯೂಸ್ ಆದರೂ ಕಂಪ್ಲೀಟ್ ಮಾಡ್ಬೋದು. ಅಂದರೆ ಇಲ್ಲಿ ಟೈಮ್ ಕೊಟ್ಟಿದ್ದಾರೆ. 4,000 ವಾಚ್ ಟೈಮ್ 365 ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು. 100 lakh ವ್ಯೂಸ್ 90 ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು. 1,000 ಸಬ್ಸ್ಕ್ರೈಬರ್ಸ್ ಮತ್ತು 4,000 ವಾಚ್ ಟೈಮ್ 1 ಇಯರ್ನಲ್ಲಿ ಕಂಪ್ಲೀಟ್ ಆಯಿತು ಅಂದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಅಥವಾ 1,000 ಸಬ್ಸ್ಕ್ರೈಬರ್ಸ್ ಮತ್ತು 100 lakh ವ್ಯೂಸ್ 90 ಡೇಸಲ್ಲಿ ಕಂಪ್ಲೀಟ್ ಆಯಿತು ಅಂತಂದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಇದು ಮಸ್ಟ್ ಇದೆ. 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲೇಬೇಕು. ಅದಾದಮೇಲೆ ಇವೆರಡರಲ್ಲಿ ಆಪ್ಷನ್ ಇದೆ. 4,000 ವಾಚ್ ಟೈಮ್ ಆದರೂ ಕಂಪ್ಲೀಟ್ ಆಗಬೇಕು 1 ವರ್ಷದಲ್ಲಿ, ಅಥವಾ 90 ಡೇಸ್ನಲ್ಲಿ 100 lakh ವ್ಯೂಸ್ ಆದರೂ ಕಂಪ್ಲೀಟ್ ಆಗಬೇಕು. ಇಷ್ಟು ಆಯಿತು ಅಂತಂದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಇದಾದಮೇಲೆ ಇನ್ನೂ ಇದು 2 ಇದೆ. ಇದು ಕಂಪ್ಲೀಟ್ ಆದರೂ ಕೂಡ ಇವೆರಡರಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. 2 ಏನಿದೆ ಅಂತಂದರೆ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೊಂಡಿರಬೇಕು. ಇದು ಆಲ್ಮೋಸ್ಟ್ ಈಸಿ ಇದೆ, ಎಲ್ಲರೂ ಮಾಡ್ಕೊಂಡಿರ್ತಾರೆ. ಇದರಿಂದ ನಿಮಗೆ ನಿಮ್ಮ ಚಾನಲ್ ಸೆಕ್ಯೂರ್ ಆಗಿರುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ, ಯಾರೂ ಏನು ಹಾರ್ಮ್ ಮಾಡೋಕ್ಕಾಗಲ್ಲ, ಏನೂ ಪ್ರಾಬ್ಲಮ್ ಮಾಡೋಕ್ಕಾಗಲ್ಲ, ಮತ್ತು ಹ್ಯಾಕ್ ಮಾಡೋಕ್ಕಾಗಲ್ಲ, ಏನೂ ಪ್ರಾಬ್ಲಮ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನೆಕ್ಸ್ಟು ಫಾಲೋ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತಿದೆ. ಅಂದರೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರೋ ಹಾಗೆ ನೀವು ಮಾಡಬಾರ್ದು. ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇರಬಾರ್ದು. ನೀವು ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡೋ ಟೈಮಲ್ಲಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇತ್ತು ಅಂತಂದರೆ ಅದು ಹೋಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಿ ಅದು ಹೋದ್ಮೇಲೆ ನೀವು ಮತ್ತೆ ಅಪ್ಲೈ ಮಾಡ್ಬೋದು. ಇಷ್ಟು ಆದಮೇಲೆ ನೀವು ವ್ಯೂಸ್, ವಾಚ್ ಟೈಮ್ ಎಲ್ಲನೂ ಸಬ್ಸ್ಕ್ರೈಬರ್ಸ್ ಎಲ್ಲ ಕಂಪ್ಲೀಟ್ ಆಗಿ ನಿಮ್ಮ ಚಾನಲ್ನಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಆಗಿತ್ತು ಮತ್ತು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಏನೂ ಇರಲಿಲ್ಲ ಅಂತಂದರೆ ನೀವು
ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದಾದ್ಮೇಲೆ ಅವರು ಚಾನಲ್ ರಿವ್ಯೂ ಮಾಡ್ತಾರೆ. ನಿಮ್ಮ ಚಾನಲಲ್ಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ ಅಂತಂದರೆ ಆವಾಗ ನಿಮ್ಮ ಚಾನಲ್ ಮಾನಿಟೈಸೇಷನ್ ಮಾಡ್ತಾರೆ, ಆದಷ್ಟು ಬೇಗ ಮಾಡ್ತಾರೆ ಫ್ರೆಂಡ್ಸ್. ಇದು ಹೊಸ ಚಾನಲ್ಸ್ಗೆ ಅಂದರೆ ಇನ್ನೂ ಮಾನಿಟೈಸೇಷನ್ ಆಗಿರಲ್ಲ ಅವ್ರಿಗೆ ಈ ಒಂದು ರೂಲ್ಸ್ ಅಪ್ಲೈ ಆಗುತ್ತೆ ಫ್ರೆಂಡ್ಸ್. ಹೊಸ ಅಪ್ಡೇಟ್ ಬಗ್ಗೆ ಭಾಳಷ್ಟು ಜನಕ್ಕೆ ಗೊತ್ತಿರಲಿಲ್ಲ, ವೀಡಿಯೋ ಮಾಡಿ ಅಂತ ಕೇಳಿದರು, ಅದಕ್ಕೋಸ್ಕರ ತಿಳಿಸಿದ್ದೀನಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತಂದರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.